ಸರಿಪ್ಪ ಸರಿ. ಹರೇನು ಆಚಾರ್ಯ. ನಮಸ್ಕಾರ. ಶುರು ಮಾಡೋಣ. ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯೇಹ ನಿತರಿಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಸತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲ ಗುಣನಿಧಿಃ ಸರ್ವದೋಷಂ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. जो वारिमृतां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि. यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेदि तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. श्रीगुरुभ्यो नमः. हरि ओम्. ಶೌನಕರು ಸೂತರಲ್ಲಿ ಕೇಳಿದ್ದಾರೆ, ಮುಂದೆ ಪರೀಕ್ಷಿತ್ ರಾಜ ಮತ್ತು ಶುಕಾಚಾರ್ಯರು ಪರಸ್ಪರ ಏನು ಸಂಭಾಷಣೆಯನ್ನು ಮಾಡಿದರು, ಏನು ವಿಚಾರಗಳನ್ನು ಮಾಡಿದರು, ಪರಮಾತ್ಮನ ಕಥೆಗಳನ್ನು ನಿರಂತರ ಒಂದು ಕ್ಷಣಕಾಲವು ವ್ಯರ್ಥ ಮಾಡದೆ ನಾವು ಶ್ರವಣ ಮಾಡ್ತಾ ಇರಬೇಕು, ಅವನ ಗುಣಗಳನ್ನು ತಾವು ಚಿಂತನೆ ಮಾಡ್ತಾ ಇರಬೇಕು, ಅದನ್ನು ಉಪದೇಶವನ್ನು ಮಾಡರಿ ಅಂತ ಇಷ್ಟು ಹೇಳಿದ ಕಾಲಕ್ಕೆ ಆವಾಗ ಮುಂದೆ ಸೂತರು ತಿಳಿಸ್ತಾ ಇದ್ದಾರೆ. ಇಷ್ಟು ಶುಕಾಚಾರ್ಯರ ಮಾತುಗಳನ್ನು ಕೇಳಿ ಪರೀಕ್ಷಿತ್ ರಾಜ ವಿಶೇಷವಾಗಿ ಏನ್ ಮಾಡಿದವ, ವೈರಾಗ್ಯವನ್ನು ಪಡೆದ, ಒಳ್ಳೆ ಜ್ಞಾನ ಮತ್ತು ವೈರಾಗ್ಯವನ್ನು ಪಡೆದಿದ್ದಾನ ಅಂತ ಅದನ್ನ ಮೊದಲಿಗೆ ತಿಳಿಸಿದರು. ತನ್ನ ಮನೆ ಬಾಗಿಲು ಹೆಂಡತಿ ಎಲ್ಲದರಲ್ಲಿಯೂ ಕೂಡ ಇರುವುದಾದ ಮಮಕಾರ, ತನ್ನದು ಎಂಬ ಅಭಿಮಾನವನ್ನು ತಾನು ಬಿಟ್ಟಿದ್ದಾನ ಅಂತ ಇಷ್ಟುವರೆಗೆ ಹೇಳಿದ್ದಾರೆ. ಮುಂದೆ ದ್ವಿತೀಯ ಸ್ಕಂದ 4ನೇ ಅಧ್ಯಾಯ 3ನೇ ಶ್ಲೋಕದಿಂದ ಆಗಬೇಕು. ಪಪ್ರಚ್ಚ ಚ ಇಮಮೇವ ಅರ್ಥಂ ಯನ್ಮಾಂ ಪೃಚ್ಛತ ಸತ್ತಮಾಃ ಕೃಷ್ಣಾನುಭಾವ ಶ್ರವಣೆ ಶ್ರದ್ಧದಾನೋ ಮಹಾಯಶಾಃ. ಮತ್ತು ಪಪ್ರಚ್ಚ ಚ ಇಮಮೇವ ಅರ್ಥಂ ಸೂತ್ರ ಹೇಳ್ತಾರೆ, ನೋಡಪ್ಪ ನೀವೇನು ಕೇಳಿದ್ದೀರಿ, ಏನ್ ಮಾತಾಡಿದ್ರಿ ಏನು ಅಂತ, ಈ ಪ್ರಶ್ನೆಗಳನ್ನು ಅವನು ಮಾತನಾಡಿದ, ಇದನ್ನ ಕೇಳಿದ. ಸತ್ತಮಾಹ ಶೌನಕರೇ, ಈ ಪ್ರಶ್ನೆಗಳನ್ನು ಅವನು ಮಾಡಿದ್ದಾನ. ಯಾಕ? ಕೃಷ್ಣಾನುಭಾವ ಶ್ರವಣೆ ಶ್ರದ್ಧದಾನ, ಆ ಪರಮಾತ್ಮನ ಅನುಭವ ಅಂದ್ರೆ ಮಹಿಮೆ, ಅದನ್ನು ಕೇಳಬೇಕು ಅಂತ ಶ್ರದ್ಧೆಯಿಂದ ಕೂಡಿದವ ಪರೀಕ್ಷಿತ್ ರಾಜ. ಅದರಿಂದ ಈ ಪ್ರಶ್ನೆಗಳನ್ನು ಮಾಡಿದ. ಸಂಸ್ಥಾಂ ವಿಜ್ಞಾಯ ಸನ್ಯಸ್ಯ ಕರ್ಮ ತ್ರೈವರ್ಗಿಕಂಚಯತ್ ವಾಸುದೇವೇ ಭಗವತಿ ಸ್ವಾತ್ಮಭಾವಂ ದೃಢಂಗತಃ. ಎಂತವನಾಗಿ? ವಾಸುದೇವೇ ಭಗವತಿ, ಭಗವಂತನಾದ ವಾಸುದೇವನ ವಿಷಯದಲ್ಲಿ ಆತ್ಮಭಾವಂ, ಆತ್ಮಭಾವ ಅಂದ್ರೆ ಅವನೇ ನಮಗೆ ಸ್ವಾಮಿ ಎಂಬೋ ಭಾವ, ಗುಣಪೂರ್ಣನಾಗಿದ್ದಾನ, ದೋಷ ದೂರನಾಗಿದ್ದಾನ, ನಮಗೆಲ್ಲರಿಗೂ ಅವನೇ ಸ್ವಾಮಿಯಾಗಿ ಇದ್ದಾನ ಎಂಬೋ ಭಾವ ಅಂತ ಅರ್ಥ. ಅದನ್ನು ದೃಢಂಗತಃ, ಚೆನ್ನಾಗಿ ದೃಢವಾಗಿ ಹೊಂದಿದವನಾಗಿ. ಮತ್ತು ಆತ್ಮಭಾವ ಮತ್ತು ತಗೊಬೇಕು, ಆ ಭಗವಂತನ ಇಂತಹ ಭಗವಂತನ ಉಪಾಸನೆಯಿಂದ ಧ್ಯಾನದಿಂದ ಸ್ವರೂಪ ಆನಂದವನ್ನು ಹೊಂದಿದವನಾಗಿ ಅವನೇನ್ ಮಾಡಿದ? ಪಪ್ರಚ್ಚ, ಪ್ರಶ್ನೆಗಳನ್ನು ಮಾಡಿದ. ಆಯ್ತಾ? ಅವನೇನ್ ಮಾಡಿದ? ಸಂಸ್ಥಾ ಅಂದ್ರೆ ತನ್ನ ಮರಣ ಆಗಲಿಕ್ಕೆ ಇದೆ ಎಂಬುದನ್ನ ವಿಜ್ಞಾಯ ತಿಳಿದುಕೊಂಡ ಪರೀಕ್ಷಿತ್ ರಾಜ. ಸಂಸ್ಥಾ ಅಂದ್ರೆ ಮರಣ ಅಂತ ಅರ್ಥ. ಮರಣವನ್ನು ಹೊಂದಲಿಕ್ಕೆ ಇದ್ದೇನೆ ಎಂಬುದನ್ನು ತಿಳಿದುಕೊಂಡ. ಸನ್ಯಸ್ಯ ಕರ್ಮ ತ್ರೈವರ್ಗಿಕಂ ಕರ್ಮ ಸನ್ಯಸ್ಯ,
ತ್ರೈವರ್ಗಿಕ ಅಂದ್ರೆ ಈ ಉಳಿದ ಪುರುಷಾರ್ಥಗಳು, ಮೋಕ್ಷವನ್ನು ಬಿಟ್ಟು ಉಳಿದ ಪುರುಷಾರ್ಥಗಳಿದಲ್ಲ, ಅಥವಾ ಸ್ವರ್ಗ, ಇದನ್ನು ತಂದು ಕೊಡುವುದಾಗಿರುವುದಾದ ಪ್ರವೃತ್ತಿ ಕರ್ಮವನ್ನು ಎಲ್ಲವನ್ನು ಬಿಟ್ಟಿದ್ದಾನ ಅಂತ ಅರ್ಥ. ಕರ್ಮ ಎಲ್ಲವನ್ನು ಬಿಟ್ಟಿದ್ದಾನ ಅಂತ ಹೇಳಲಿಕ್ಕಿಲ್ಲ. ಸರಿಯಾಗಿ ಕೆಲವು ವಾದಿಗಳು ಏನ್ ಹೇಳ್ತಾರೆ ಅಂದ್ರೆ, ಅಪರೋಕ್ಷ ಜ್ಞಾನ ಆದ ಮೇಲೆ ಕರ್ಮಗಳು ಮಾಡೋದು ಬೇಡ ಅಂತ ಹೇಳ್ತಾರೆ. ನಾವು ಮತ್ತೆ ಒಪ್ಪೋದಿಲ್ಲ. ಸರಿ ಆಯ್ತಾ? ಎಂತ ಜ್ಞಾನಿಯಾಗಿದ್ದರೂ ಶ್ರೌತಂ ಸ್ಮಾರ್ತಂ ಸಮಾಚರೇತ್ ತ್ರೈಲೋಕ್ಯ ಉದ್ಧರಣ ಕ್ಷಮ ಅಂತ ಹೇಳ್ತಾರೆ. 3 ಲೋಕವನ್ನು ಉದ್ಧಾರ ಮಾಡುವ ಸಾಮರ್ಥ್ಯ ಅವನಿಗೆ ಇದ್ದರೂ ಅವನು ಅವನಿಗೆ ವಿಹಿತವಾದ ನಿತ್ಯ ಕರ್ಮಾನುಷ್ಠಾನಗಳನ್ನು ಬಿಡದೆ ಮಾಡ್ತಾ ಇರಬೇಕು. ಕುರ್ವನ್ನೇವೈ ಕರ್ಮಾಣಿ ಜಿಜೀವೇ ಶತಗುಂ ಸಮಾಹ. ಈಶಾವಾಸ್ಯ ಉಪನಿಷತ್ ಹೇಳ್ತಾ ಇದೆ, ಕರ್ಮಗಳನ್ನು ಮಾಡ್ತಾ ಇರಬೇಕು, ಬಿಡದೆ ಕರ್ಮಗಳನ್ನು ಬಿಡಲಿಕ್ಕೆ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ ಅಕರ್ಮ ಕೃತ್. ಗೀತೆಯಲ್ಲಿ ಇದೆಲ್ಲ ವಿಚಾರ ಬರ್ತದೆ. ಕೃಷ್ಣ ಹೇಳ್ತಾನ, ಅಪ್ಪ ಏನು ಕರ್ಮ ಮಾಡದೇ ಇರ್ಬೇಕು ಅಂದ್ರೆ, ಕೃಷ್ಣ ಹೇಳ್ತಾನ, ನೀನು ಒಂದು ಕ್ಷಣ ಕಾಲ ಕೂಡ ಏನು ಕರ್ಮವು ಮಾಡದೆ ಇರಲಿಕ್ಕೆ ಆಗಲಾರದಪ್ಪ. ಮಾನಸಿಕ ಕರ್ಮವಾದ್ರೂ ಮಾಡ್ತಾ ಇರ್ತೀನಿ ನೀನು. ಅಂದ ಕರ್ಮ ಸನ್ಯಾಸ, ಕರ್ಮವನ್ನೇ ಬಿಡುತ್ತೇನೆ ಎಂಬುದು ಸರಿ ಇಲ್ಲ. ಮತ್ತೆ ಯಾವ ಕರ್ಮವನ್ನು ಬಿಡಬೇಕು? ಕರ್ಮವನ್ನು ಬಿಡೋದು ಅಂದ್ರೆ ಏನರ್ಥ? ಪ್ರವೃತ್ತಿ ಕರ್ಮಗಳನ್ನು ಮಾಡದೆ, ಕಾಮ್ಯ ಕರ್ಮಗಳನ್ನು ಮಾಡದೆ ಇರೋಣ, ಅಥವಾ ಕರ್ಮದಲ್ಲಿ ಇರುವ ಫಲದ ಆಶೆಯನ್ನು ಬಿಡೋಣ. ಇದುತಾ ಕರ್ಮ ಸನ್ಯಾಸ ಅಂತ ಅರ್ಥವೇ ಹೊರತು ಕರ್ಮಗಳನ್ನೇ ಮಾಡದೆ ಬಿಡೋಣ ಎಂಬುದು ಅರ್ಥ ಇಲ್ಲ ಅಂತ ಪರೀಕ್ಷಿತ್ ರಾಜ ಏನ್ ಮಾಡಿದ, ಅವನು ಪರಮಾತ್ಮನಲ್ಲಿಂತ ನನ್ನ ಮರಣ ಬಂದಿದೆ ಎಂಬುದನ್ನು ತಿಳಿದುಕೊಂಡು ಕಾಮ್ಯ ಕರ್ಮಗಳು, ಪ್ರವೃತ್ತಿ ಕರ್ಮಗಳು ಎಲ್ಲವನ್ನು ತಾನು ಬಿಟ್ಟಿದ್ದಾನ. ಬಿಟ್ಟು ಭಗವಂತ ಅವನು ತನಗೆ ಗುಣಪೂರ್ಣನಾಗಿದ್ದಾನ, ಸ್ವಾಮಿಯಾಗಿದ್ದಾನ ಅಂತ ಹೀಗೆ ಧ್ಯಾನದಿಂದ ಆನಂದವನ್ನು ಅನುಭವಿಸುವವನಾಗಿ ಮುಂದೆ ಪ್ರಶ್ನೆಗಳನ್ನು ಮಾಡಿದ. ಏನಂತ? ರಾಜ ಉವಾಚ ಸಮೀಚೀನಂ ವಚೋ ಬ್ರಹ್ಮನ್ ಸರ್ವಜ್ಞಸ್ಯ ತವಾ ನಗ ತಮೋ ವಿಶೀರ್ಯತೆ ಮಹ್ಯಂ ಹರೇ ಕಥಯತಃ ಕಥಾಃ. ಇಷ್ಟೆಲ್ಲ ಶುಕಾಚಾರ್ಯ ಏನು ನೀವು ಧಾರಣ ಧ್ಯಾನ ಇದರ ಬಗ್ಗೆ ಎಲ್ಲ ಏನು ಉಪದೇಶ ಮಾಡಿದ್ದೀರಿ ನೀವು? ಸಮೀಚೀನಂ ವಚಃ, ಒಳ್ಳೆ ಮಾತುಗಳನ್ನು ಹೇಳಿದ್ದೀರಿ ನೀವು. ಯಾಕೆ? ಸರ್ವಜ್ಞಸ್ಯ, ಸರ್ವಜ್ಞರಾಗಿದ್ದೀರಿ ನೀವಪ್ಪ ಅಂತ ನಿಮ್ಮ ಮಾತುಗಳು ಏನಿದೆ ಅದು ಒಳ್ಳೆ ಮಾತುಗಳದು. ಯಾಕೆ? ತಮಃ ವಿಶೀರ್ಯತೆ, ತಮಸ್ಸು ಅಜ್ಞಾನ, ನನ್ನ ಅಜ್ಞಾನ ಇದರಿಂದ ನಾಶವಾಗಿತ್ತು. ಯಾಕೆ? ಭಗವಂತನ ಕಥೆಯನ್ನು ನೀವು ಕೇಳ್ತಾ ಇದ್ದ ಕಾಲಕ್ಕೆ, ನೀವು ಹೇಳ್ತಾ ಇದ್ದ ಕಾಲಕ್ಕೆ ನನ್ನ ಅಜ್ಞಾನ ಪರಿಹಾರವಾಗಿತ್ತು. ಭೂಯ ಏವ ವಿವಿತ್ಸಾಮಿ ಭಗವಾನ್ ಆತ್ಮಮಾಯಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಮಧೀಶ್ವರೈಃ ಯಥಾ ಗೋಪಾಯತಿ ವಿಭುಃ ಯಥಾ ಸಂಯಚ್ಛತೆ ಪುನಃ. ಈಗ ಪ್ರಶ್ನೆಗಳನ್ನು ಮಾಡ್ತಾನ. ಏನ್ ಮಾಡಿದ ಪರೀಕ್ಷಿತ್ತು? ಶುಕಾಚಾರ್ಯರೇ, ನನಗೆ ಭೂಯ ಏವ ವಿವಿತ್ಸಾಮಿ, ಮತ್ತು ಇನ್ನು ಹೆಚ್ಚು ತಿಳ್ಕೊಳ್ಳಲಿಕ್ಕೆ ಆಸೆ ಪಡ್ತಾ ಇದ್ದೇನೆ. ಯಾವುದನ್ನ? ಭಗವಂತ ಆತ್ಮ ಮಾಯಯ, ಮಾಯ ಅಂದ್ರೆ ತನ್ನ ಇಚ್ಛಾ ಅಂತ ಅರ್ಥ. ತನ್ನ ಇಚ್ಛೆಯಿಂದ ಅಥವಾ ತನ್ನ ಅಧೀನದಲ್ಲಿ ಇರುವುದಾದ ಪ್ರಕೃತಿಯಿಂದ ಯಥಾ ಇದಂ ವಿಶ್ವಂ ಸೃಜತೆ, ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ ಅವನ ಸೃಷ್ಟಿಯ ಪ್ರಕಾರವನ್ನು ನನಗೆ ತಿಳಿಸಿಕೊಡರಿ. ಯಥಾ ಗೋಪಾಯತಿ, ಹೇಗಾದ್ರೂ ರಕ್ಷಣೆ ಮಾಡುತ್ತಾನ. ಯಥಾ ಸಂಯಚ್ಛತೆ, ಹೇಗಾದ್ರೆ ಮತ್ತು ನಾಶ ಸಂಹಾರ ಮಾಡುತ್ತಾನ. ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಇದನ್ನು ನನಗೆ ವಿಶೇಷವಾಗಿ ತಿಳಿಸಿಕೊಡರಿ ಅಂತ ಹೇಳಿದರು. ಯಾಕೆ? ಎಂತಾದ್ದಿದು? ಅದೀಶ್ವರೇರಪಿ ದುರ್ವಿಭಾವ್ಯಂ, ಎಂತ ದೊಡ್ಡ ಈಶ್ವರರಾಗಿರಲಿ, ದೇವತೆಗಳಾಗಿರಲಿ, ಅವರಿಂದಲೂ ಇಂಥ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲಾರದು. ಅಂತ ಜಗತ್ತನ್ನ ಭಗವಂತ ಲೀಲಾಜಾಲವಾಗಿ ಅನಾಯಾಸವಾಗಿ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡ್ತಾ ಇದ್ದಾನಲ್ಲ, ಯಾವ ರೀತಿಯಲ್ಲಿ ಅದನ್ನು ನನಗೆ ತಿಳಿಸರಿ. ಯಾಂ ಯಾಂ ಶಕ್ತಿ ಮುಪಾಶ್ರಿತ್ಯ ಪುರುಶಕ್ತಿ ಪರಃ ಪುಮಾನ್ ಆತ್ಮಾನಂ ಕ್ರೀಡಯನ್ ಕ್ರೀಡಾನ್ ಕರೋತಿ ವಿಕರೋತಿ ಚ. ಅದಕ್ಕೆ ಭಗವಂತ ಯಾಂ ಯಾಂ ಶಕ್ತಿಂ ಉಪಾಶ್ರಿತ್ಯ, ಯಾವ ಶಕ್ತಿಯನ್ನು ಅಂದ್ರೆ ಯಾವರನ್ನು ಉಪಯೋಗ ಮಾಡಿಕೊಂಡು, ಯಾಕಂದ್ರೆ ಸತ್ವಗುಣ ರಜೋಗುಣ ತಮೋಗುಣ ಇದೆ, ಅದಕ್ಕೆ ಅಭಿಮಾನಿಗಳಾಗಿ ಶ್ರೀ ಭೂ ದುರ್ಗಾ ಅಂತ 3 ಲಕ್ಷ್ಮೀದೇವಿಯ ರೂಪ. ಸತ್ವಗುಣಕ್ಕೆ ಅಭಿಮಾನಿಗಳಾಗಿ ಶ್ರೀದೇವಿ, ರಜೋಗುಣಕ್ಕೆ ಅಭಿಮಾನಿಗಳು ಭೂದೇವಿ, ತಮೋಗುಣಕ್ಕೆ ಅಭಿಮಾನಿ ದುರ್ಗಾದೇವಿ. ಈ 3
ರೂಪಗಳು ಏನಿದೆ ಆ ಶಕ್ತಿಗಳಲ್ಲಿ, ಶಕ್ತಿ ಅಂದ್ರೆ ಏನು, ತನಗೆ ಅಧೀನದಲ್ಲಿದ್ದಾರೆ ಅಂತ ಅರ್ಥ. ಅಂತವರಲ್ಲಿ ಯಾರನ್ನು ಆಶ್ರಯ ಮಾಡಿಕೊಂಡು ಭಗವಂತ ಸೃಷ್ಟಿ ಮಾಡುತ್ತಾನ, ಯಾರನ್ನು ಉಪಯೋಗ ಮಾಡಿಕೊಂಡು ಭಗವಂತ ರಕ್ಷಣೆ ಮಾಡುತ್ತಾನ, ಯಾರನ್ನು ಉಪಯೋಗ ಮಾಡಿಕೊಂಡು ಭಗವಂತ ಸಂಹಾರ ಮಾಡುತ್ತಾನ ಅಂತ ಅರ್ಥ. ಇಲ್ಲಪ್ಪ ಇನ್ನೊಬ್ಬರ ಹೆಲ್ಪ್ ತಗೊಂತಾನ ಹಂಗಂತ ಹೇಳಿದ್ರೆ ಅವನಿಗೆ ಅಸ್ವಾತಂತ್ರ್ಯ ಬಂತಲ್ಲ, ತನ್ನಿಂದ ಮಾಡಲಿಕ್ಕೆ ಆಗಲಿಲ್ಲ, ಆಗ ಇನ್ನೊಬ್ಬರ ಉಪಕಾರವನ್ನು ತೆಗೆದುಕೊಂಡು ಮಾಡಿದ, ಆಗ ಇವನಿಗೆ ಸರ್ವಶಕ್ತಿ ಇಲ್ಲ, ಸ್ವಾತಂತ್ರ್ಯ ಇಲ್ಲ ಅಂತ ಆಯ್ತಲ್ಲ. ಅಂದ್ರೆ ಅದಕ್ಕೆ ಭಾಗವತ ಹೇಳ್ತದೆ, ಪುರುಶಕ್ತಿ ಪರಪುಮಾನ್. ಪುರುಶಕ್ತಿ ಅನಂತ ಶಕ್ತಿಯಿಂದ ಕೂಡಿದವ ಭಗವಂತ, ಪರಪುಮಾನ್ ಸರ್ವೋತ್ತಮನಾಗಿದ್ದಾನ. ಆದರೂ ಇನ್ನೊಬ್ಬರ ದ್ವಾರ ಇದನ್ನು ಸೃಷ್ಟಿ ಮಾಡುತ್ತಾನೆ. ಯಾರದು? ಮತ್ತು ಆತ್ಮಾನಂ ಕ್ರೀಡಯನ್ ಕ್ರೀಡನ್. ಇನ್ನೊಂದು ಪ್ರಶ್ನೆ ಏನ್ ಮಾಡ್ತಾನೆ ಈಗ? ಎರಡು ಪ್ರಶ್ನೆ ಆಯ್ತು, ಈಗ ಮೂರನೇ ಪ್ರಶ್ನೆ ಮಾಡ್ತಾ ಇದ್ದಾನ. ಹಾಗೆ ಭಗವಂತ ಆತ್ಮಾನ ಅಂದ್ರೆ ಜೀವರುಗಳನ್ನ ಈ ಸಂಸಾರದಲ್ಲಿ ಕ್ರೀಡೆಯನ್, ಸಂಸಾರದಲ್ಲಿ ಬೀಳಿಸ್ತಾನ. ಮತ್ತು ತಾನು ಅವತಾರಗಳನ್ನು ಮಾಡುತ್ತಾ ಕ್ರೀಡನ್, ವಿಹಾರ ಮಾಡುತ್ತಾನ. ತಾನು ನಾನಾ ಅವತಾರಗಳನ್ನು ತೆಯ್ತಾನ. ಅದು ಹೆಂಗ ತೆಯ್ತಾನ? ನಾನಾ ಅವತಾರಗಳನ್ನು ತೆಯ್ತಾನಲ್ಲ, ಅದು ಯಾವ ರೀತಿಯಲ್ಲಿ? ನಾನಾ ವಿಧವಾದ ಜೀವರಗಳ ಸಮೂಹವನ್ನು ಈ ಸಂಸಾರದಲ್ಲಿ ತಿರುಗಿಸ್ತಾ ಇದ್ದಾನ. ಕರೋತಿ ವಿಕರೋತಿ ಚ, ವಿಕರೋತಿ ನಾನಾ ವಿಧವಾಗಿ ಅವರನ್ನು ವಿಕಾರ ಹೊಂದುವವನಾಗಿ ಅಥವಾ ಅವರನ್ನು ಮಾಡಿಸುವವನಾಗಿ ಮಾಡುತ್ತಾನ. ಇದೆಲ್ಲ ಹೇಗೆ, ಏನ್ ಮಾಡ್ತಾನೆ, ಹ್ಯಾಂಗೆ ಇದೆಲ್ಲ? ನೂನಂ ಭಗವತೋ ಬ್ರಹ್ಮನ್ ಹರೇರದ್ಭುತ ಕರ್ಮಣಃ ದುರ್ವಿಭಾವ್ಯಮಿವಾಭಾತಿ ಕವಿಭಿಶ್ಚ ವಿಚೇಷ್ಟಿತಂ. ಇದೆಲ್ಲ ಏನು ಈಸಿ ಪ್ರಶ್ನೆಗಳಿದೆಲ್ಲ. ಇದಕ್ಕೆ ನಾನು ನೀವು ಉಪದೇಶ ಮಾಡಬೇಕಾ? ಇದೆಲ್ಲ ಸುಲಭವಾಗಿರೋದು, ಸಿಂಪಲ್ ಕ್ವಶನ್ಸ್. ಇದನ್ನ ಯಾಕೆ ನನ್ನಲ್ಲಿ ಕೇಳ್ತಾ ಇದ್ದಿ ಅಂದ್ರೆ ಅದಕ್ಕೆ ಭಾಗವತ ಹೇಳಿದ್ರಪ್ಪ, ಇದೆಲ್ಲ ತುಂಬಾ ಕಷ್ಟವಾಗಿರುವುದಾದ ಪ್ರಶ್ನೆಗಳು. ಯಾಕೆ? ಬ್ರಹ್ಮನ್ ಶುಕಾಚಾರ್ಯರೇ, ಅದ್ಭುತ ಕರ್ಮಣಃ ಭಗವತಃ, ಅದ್ಭುತವಾಗಿ ವ್ಯಾಪಾರ ಮಾಡುವವನಾದ ಭಗವಂತನ ಏನು ಕರ್ಮಗಳು ಇದೆ ಅದು ಕವಿಭಿಹಿ ದುರ್ವಿಭಾವ್ಯಂ, ಜ್ಞಾನಿಗಳಾಗಿ ಎಷ್ಟೇ ಜ್ಞಾನಿಗಳಾಗಿದ್ದರೂ ಅವರಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇದು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೇನು? ಸಾಕಲ್ಯವಾಗಿ ಕಂಪ್ಲೀಟ್ ಆಗಿ ತಿಳಿಯಲಿಕ್ಕೆ ಆಗಲಾರದು ಅಂತ ಅರ್ಥ. ಯಾಕ ತಿಳಿಲಿಕ್ಕೆ ಆಗಲಾರದು ಅಂದ್ರೆ ಉಪದೇಶ ಮಾಡಿ ಏನು ಪ್ರಯೋಜನ, ಕೇಳಿತಾ ಏನು ಪ್ರಯೋಜನ? ಏನಾದ್ರೂ ನಿನ್ನಿಂದ ತಿಳಿಲಿಕ್ಕೆ ಆಗಲಾರದಪ್ಪ ಅಂದ್ರೆ ನಾವು ಕೇಳೋದು ಇದಕ್ಕೆ, ನಾನು ಮತ್ತೆ ಅವನಿಗೆ ಉಪದೇಶ ಮಾಡೋದು ಇದಕ್ಕೆ. ಅಂದ್ರೆ ಕಂಪ್ಲೀಟ್ ಆಗಿ ಸಾಕಲ್ಯನ ಯಾರಿಂದಲೂ ತಿಳಿಯಲಿಕ್ಕೆ ಆಗಲಾರದು. ಹಾಗಿರುವಾಗ ಭಗವಂತನ ಕರ್ಮ, ಅವನ ವಿಚೇಷ್ಟಿತ ಅಂದ್ರೆ ವ್ಯಾಪಾರಗಳು, ಅದು ಜ್ಞಾನಿಗಳಿಂದಲೂ ತಿಳಿಲಿಕ್ಕೆ ಆಗಲಾರದು ಅಂತ ಇಲ್ಲದ ಕಾಲಕ್ಕೆ ನನಗೆ ನೀವು ಉಪದೇಶ ಅವಶ್ಯ ಮಾಡಿದರ್ಥ ತಿಳ್ಕೊಳ್ಳಲಿಕ್ಕೆ ಆಗುತ್ತದೆ ಅಂತ ಅಭಿಪ್ರಾಯ. ಯಥಾ ಗುಣಾನ್ಸ್ತು ಪ್ರಕೃತೆ ಯುಗಪತ್ ಕ್ರಮಶೋ ಬಿಭರ್ತಿ ಭೂರಿ ಶಕ್ವೇಕಃ ಕುರ್ವನ್ ಕರ್ಮಾಣಿ ಜನ್ಮಭಿಹಿ. ಮತ್ತು ಕೇಳ್ತಾನವ ಭಗವಂತ ಜನ್ಮಭಿಹಿ, ಜನ್ಮ ಅಂದ್ರೆ ಅವನ ಅವತಾರಗಳು ಅಂತ ಅರ್ಥ. ಭಗವಂತ ತನ್ನ ಅವತಾರಗಳಿಂದ ಭೂರಿಶಃ, ಭೂರಿಶಃ ಅಂದ್ರೆ ಅನೇಕವಾಗಿ ಅಂದ್ರೆ ಅತಿಶಯವಾಗಿ ಸೃಷ್ಟಿಯಾದಿ ಕರ್ಮಗಳನ್ನು ತಾನು ಮಾಡ್ತಾ ಇದ್ದಾನ. ಹಾಗಿರುವಾಗ ಆ ಭಗವಂತ ಗುಣಾನ್ ಪ್ರಕೃತೇ ಗುಣಾನ್ ಕಥಂ ಬಿಭರ್ತಿ, ಈ ಪ್ರಕೃತಿಯ ಗುಣಗಳು ಇದಲ್ಲ, ಸತ್ವಗುಣ ರಜೋಗುಣ ತಮೋ ಗುಣಗಳು, ಅದನ್ನು ಹೆಂಗ ಅವನು ಬಿಭರ್ತಿಯಿಂದ ಸ್ವೀಕಾರ ಮಾಡುತ್ತಾನ? ಈ ಕಾರಣವ, ಈಗ ಏನೋ ಒಂದು ಪದಾರ್ಥ ಮಾಡಬೇಕು ಅಂತ ಆದ್ರೆ ಅದಕ್ಕೊಂದು ರಾ ಮೆಟೀರಿಯಲ್ ನಮಗೆ ಬೇಕು, ಯಾವುದೇ ಇರಲಿ ಅದು ಆಯ್ತಾ. ಅದು ಬಟ್ಟೆ ಮಾಡಬೇಕು ಅಂದ್ರೆ ಅದಕ್ಕೆ ನೂಲುಗಳು ಬೇಕು, ಒಂದು ಮಡಿಕೆ ಮಾಡಬೇಕು ಅಂದ್ರೆ ಮಣ್ಣು ಬೇಕು, ಅಡಿಗೆ ಮಾಡಬೇಕು ಅಂದ್ರೆ ತರಕಾರಿ ಎಲ್ಲ ಬೇಕಾಗಿದೆ. ಹಾಗೆ ಯಾವುದೇ ಒಂದು ಕಾರ್ಯ ಆಗಬೇಕು ಅಂದ್ರೆ ಒಂದು ರಾ ಮೆಟೀರಿಯಲ್, ಉಪಾದಾನ ಕಾರಣ ಏನೋ ಒಂದು ಬೇಕಾಗಿದೆ. ಆಗ ಭಗವಂತ ಈ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡುವಾಗ ಈ ಅದೇ ರಾ ಮೆಟೀರಿಯಲ್ ಯಾವುದು, ಉಪಾದಾನ ಕಾರಣ ಯಾವುದು ಅಂದ್ರೆ ಈ ಪ್ರಕೃತಿಯ ಗುಣಗಳೇ, ಸತ್ವಗುಣ ರಜೋಗುಣ ತಮೋ ಗುಣಗಳೇ. ಅದನ್ನು ಭಗವಂತ ಹ್ಯಾಂಗ ಸ್ವೀಕಾರ ಮಾಡುತ್ತಾನ, ಕಾರಣವಾಗಿ ಹ್ಯಾಂಗ ಸ್ವೀಕಾರ ಮಾಡುತ್ತಾನ? ಅದಕ್ಕೆ ಅಭಿಪ್ರಾಯ ಏನು? ಯುಗಪತ್ ಕ್ರಮಶೋಪಿವ. ಯುಗಪತ್ ಅಂದ್ರೆ ಏಕಕಾಲದಲ್ಲಿ ಅಟ್ ಎ ಟೈಮ್ ಮೂರನ್ನು ತೆಗೆದುಕೊಳ್ತಾನೆಯ, ಅಟ್ ಎ ಟೈಮ್ ಮೂರನ್ನು ತೆಗೆದುಕೊಂಡು ಒಂದು ಪ್ರಪೋರ್ಷನ್ ಮಿಕ್ಸ್ ಮಾಡೋದು.
ಹಾಗ ಮಾಡುತ್ತಾನೆಯ ಅಥವಾ ಕ್ರಮಶಃ ಕ್ರಮಶಃ ಅಂದ್ರೆ ಒಂದ ಅನಂತರ ಒಂದು, ಮೊದಲಿಗೆ ಸತ್ವಗುಣ, ಆಮೇಲೆ ರಜೋಗುಣ, ಆಮೇಲೆ ತಮೋಗುಣ, ಹೀಗೆ ತೆಗೆದುಕೊಂಡು ಭಗವಂತ ಸೃಷ್ಟಿಯಾದಿಗಳನ್ನು ಮಾಡುತ್ತಾನೆಯಾ ಅಂತ ಅಭಿಪ್ರಾಯ. ವಿಚಿಕಿತ್ಸಿತಮೇ ತನ್ಮೇ ಬ್ರವೀತು ಭಗವನ್ಯತ ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿನ್ಶ್ಚ ಭವಾನ್ ಖಲು. ಅದಕ್ಕೆ ಇದು ವಿಚಿಕಿತ್ಸಿತಂ, ತುಂಬಾ ವಿಚಾರ ಮಾಡ್ತಾ ಇದ್ದೇನೆ, ತಿಳ್ಕೊಬೇಕು ಅಂತ ಆಸೆ ಇದೆ, ತುಂಬಾ ಸಂಶಯದಿಂದ ಕೂಡಿದವನಾಗಿದ್ದೇನೆ. ಅದಕ್ಕೆ ನೀವು ಭಗವನ್ ನನಗೆ ಬ್ರವೀತು ಉಪದೇಶ ಮಾಡಿರಿ ನೀವು ಇದನ್ನ. ಯಾಕೆ ಎಂತವ್ರು ನೀವು? ಶಬ್ದ ಬ್ರಹ್ಮಣಿ ನಿಷ್ಣಾತಃ, ಶಬ್ದ ಬ್ರಹ್ಮ ವೇದ ಶಾಸ್ತ್ರಗಳಲ್ಲಿ ಅತ್ಯಂತ ಪಾರಂಗತರು ನೀವು. ಹಾಗೆ ಪರಸ್ಮಿನ್ಶ್ಚ ಭಗವಂತನ ವಿಷಯದಲ್ಲಿ ವಿಶೇಷವಾದ ಜ್ಞಾನವನ್ನು ಪಡೆದಿದ್ದೀರಿ ನೀವು. ಅದೆಲ್ಲ ನಿಮಗೆ ಗೊತ್ತಿದೆ, ಅಂತ ಜ್ಞಾನ ನಿಮಗೆ ಇದೆ, ನನಗೂ ದಯೆಯಿಂದ ಉಪದೇಶವನ್ನು ಮಾಡರಿ ಅಂತ ಇಷ್ಟು ಪರೀಕ್ಷಿತ್ ರಾಜ ಶುಕಾಚಾರ್ಯರಲ್ಲಿ ಕೇಳಿದ್ದಾನೆ. ಸೂತ ಉವಾಚ ಯುತ್ಯುಪಮಂತ್ರಿತೋ ರಾಜ್ಞಾ ಗುಣಾನುಕಥನೆ ವಿಭೋಃ ಋಷಿಕೇಶ ಮನುಸ್ಮೃತ್ಯ ಪ್ರತಿವಕ್ತುಂ ಪ್ರಚಕ್ರಮೇ. ಅದಿಷ್ಟು ಪರೀಕ್ಷಿತ್ ಕೇಳಿದಳಪ್ಪ, ಶುಕಾಚಾರ್ಯ ಏನ್ ಮಾಡಿದ್ರು? ಅದಕ್ಕೆ ಸೂತ್ರ ಹೇಳ್ತಾ ಇದ್ದಾರೆ. ಇತಿ ಉಪಮಂತ್ರಿತ ರಾಜ್ಞಾ ಇತಿ ಉಪಮಂತ್ರಿತಃ, ರಾಜನಾದ ಪರೀಕ್ಷಿತ್ತಿನಿಂದ ಹೀಗೆ ಪ್ರಶ್ನೆ ಮಾಡಲ್ಪಟ್ಟ ಕಾಲಕ್ಕೆ ಶುಕಾಚಾರ್ಯರು ಎದಕ್ಕೆ ಕೇಳಿದ್ದಾರೆ? ಅವನು ವಿಭೋಹೋ ಗುಣಾನುಕಥನೆ, ಪರಮಾತ್ಮನ ಗುಣಗಳನ್ನು ನನಗೆ ಉಪದೇಶ ಮಾಡರಿ, ಅವನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ನನಗೆ ತಿಳಿಸರಿ ಅಂತ ಇಷ್ಟೆಲ್ಲ ಕೇಳಿದ್ದಾನ. ಕೇಳಿದ ಕಾಲಕ್ಕೆ ಋಷಿಕೇಶ ಮನುಸ್ಮೃತ್ಯ, ಋಷಿಕೇಶನನ್ನು ಧ್ಯಾನ ಮಾಡಿದರು ಅಂತ ಶುಕಾಚಾರ್ಯರು. ಋಷಿಕೇಶ ಯಾಕಪ್ಪ ಅಂದ್ರೆ, ಋಷಿಕೇಶ ಎಂಬ ಶಬ್ದದ ಅರ್ಥ ಏನು ಅಂದ್ರೆ, ಋಷಿಕ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ನಮ್ಮ ಎಲ್ಲಾ ಇಂದ್ರಿಯಗಳಿಗೂ ಸ್ವಾಮಿಯಾಗಿದ್ದಾನ, ಆದ್ರಿಂದ ಭಗವಂತನಿಗೆ ಋಷಿಕೇಶ ಅಂತ ಹೆಸರು. ಈಗ ಶುಕಾಚಾರ್ಯರು ಉತ್ತರ ಕೊಡಬೇಕು ಅಂದ್ರೆ ಒಳಗ ನಿಂತು ಭಗವಂತನೇ ಮಾತಾಡಿಸ್ಬೇಕು. ಮೊದಲಿಗೆ ಆ ಬುದ್ಧಿ ಕೊಡಬೇಕು, ಅದರ ಸ್ಮರಣೆ ಕೊಡಬೇಕು, ಮಾತಾಡುವ ಶಕ್ತಿ ಕೊಡಬೇಕು, ಎಲ್ಲವೂ ಭಗವಂತನೇ ಒಳಗ ನಿಂತು ಮಾಡಿಸ್ತಾ ಇರೋದು. ಅದರಿಂದ ಭಗವಂತ ನನ್ನ ಒಳಗ ನಿಂತು ನೀನೇ ಇದನ್ನು ನುಡಿಸು ಅಂತ ಋಷಿಕೇಶನನ್ನು ಶುಕಾಚಾರ್ಯರು ಧ್ಯಾನವನ್ನು ಮಾಡಿ ಆ ಪರೀಕ್ಷಿತ್ ರಾಜನಿಗೆ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಶ್ರೀ ಶುಕ ಉವಾಚ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ಧೃತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತುಮನೇ. ಮೊದಲಿಗೆ ಆ ದೇವತೆಗಳ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ ಅಂತ ಇದೆ. ಹೇಗೆ ಸ್ತೋತ್ರ ಮಾಡಿದರು ಅಂತ ಶುಕಾಚಾರ್ಯರು ಭಗವಂತನಿಗೆ ಮಾಡಿದ ಸ್ತೋತ್ರಗಳು ಇದು, ಅದನ್ನು ತಿಳಿಸ್ತಾ ಇದ್ದಾರೆ. ಹೇಳ್ತಾರೆ, ನಮಃ ಪರಸ್ಮೈ ಪುರುಷಾಯ, ಪರಸ್ಮೈ ಪುರುಷಾಯ ಸರ್ವೋತ್ತಮನಾದ ಭಗವಂತ ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ. ನೀನೇ ಸರ್ವೋತ್ತಮ. ಯಾಕಪ್ಪ ಅಂದ್ರೆ ಭೂಯಸೆ, ಪೂರ್ಣ ಗುಣ ನಿನ್ನಲ್ಲೇ ಇದೆ, ಎಲ್ಲಾ ಗುಣಗಳು ನಿನ್ನಲ್ಲಿ ಪೂರ್ಣವಾಗಿ ಇದೆ, ಅದಕ್ಕೆ ನೀನೇ ಸರ್ವೋತ್ತಮನಾಗಿ ಇದ್ದಿ ನೀನು. ಎಂತವ ನೀನು? ಸದುದ್ಭವ ಸ್ಥಾನ ನಿರೋಧ ಲೀಲಯ. ಸತ್ ಅಂದ್ರೆ ಸತ್ಯಭೂತವಾದ ಈ ಜಗತ್ತು ಏನಿದೆ, ಅದು ಜಗತ್ತು ಸತ್ಯ, ಉಳಿದವರು ಹೇಳುವುದಂತೆ ಸುಳ್ಳಾದ ಜಗತ್ತಿಲ್ಲ, ಇದು ಸತ್ಯಭೂತವಾದ ಜಗತ್ತಿದು. ಇಂಥ ಜಗತ್ತಿನ ಉದ್ಭವ, ಉದ್ಭವ ಅಂದ್ರೆ ಉತ್ಪತ್ತಿ, ಸೃಷ್ಟಿ ಮಾಡೋದು. ಆಮೇಲೆ ಸ್ಥಾನ, ಸ್ಥಾನ ಅಂದ್ರೆ ಸ್ಥಿತಿ, ಅದರ ರಕ್ಷಣೆ ಮಾಡೋದು. ನಿರೋಧ, ನಾಶ ಮಾಡೋದು, ಲಯ ಮಾಡೋದು. ಇದ್ರ ನಿಮಿತ್ತವಾಗಿ ಲೀಲಯ, ಅನಾಯಾಸವಾಗಿ ಆಟವಾಗಿ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗಿದೆ? ನೀನೇ ಗುಣಪೂರ್ಣ, ನೀನೇ ಸರ್ವೋತ್ತಮ ಅಂತ ತಿಳಿದು ಬರ್ತಾ ಇದೆ. ಅದಕ್ಕೆ ಏನ್ ಮಾಡಿದಿ ನೀನು? ಗೃಹೀತ ಶಕ್ತಿ ಧೃತಯಾಯ, ಮೂರು ಶಕ್ತಿಗಳನ್ನ ನೀನು ಸ್ವೀಕಾರ ಮಾಡಿದಿ ನೀನು ಅಂತ ಕೊಡ್ತಾರೆ. ಭಗವಂತನ ಶಕ್ತಿಗಳು ಮೂರು ಯಾವುದು ಅಂದ್ರೆ ಇಚ್ಛಾ, ಜ್ಞಾನ ಮತ್ತು ಕ್ರಿಯಾ ಅಂತ ಮೂರು ಶಕ್ತಿಗಳು. ಆಯ್ತಾ? ಯಾವುದೇ ಒಂದು ಕೆಲಸ ನಮಗೆ ಮಾಡಬೇಕು ಅಂದ್ರೆ ನಾವು ಹೆಂಗ್ ಮಾಡ್ತೇವೆ ನೋಡಿ ಸ್ಟೆಪ್ಸ್ ಹೆಂಗಂದ್ರೆ ಜಾನಾತಿ, ಆಮೇಲೆ
ಮೊದಲಿಗೆ ಜ್ಞಾನವನ್ನು ಪಡೆಯಬೇಕು. ಆ ವಿಷಯದ ಜ್ಞಾನ ನಮಗೆ ಬರ್ತದೆ ಅಂದ್ರೆ ಜಾನಾತಿ ತಿಳ್ಕೊಂತಾನ. ಆಮೇಲೆ ಇಚ್ಛತಿ ಮನಸ್ಸಿನಲ್ಲಿ ಆಸೆ ಬರ್ತದೆ. ಆಮೇಲೆ ಯಥತೆ ಪ್ರಯತ್ನ ಮಾಡುತ್ತಾನ. ಇದು ಸ್ಟೆಪ್ಸ್. ಯಾವಾಗಲೂ ಯಾವುದೇ ಒಂದು ಕಾರ್ಯ ನಾವು ಮಾಡುತ್ತೇವೆ ಅಂದ್ರು ಇದು ಸ್ಟೆಪ್ಸ್. ಇದಿಲ್ಲದೆ ನಡಿಲಾರದು. ಆ ಪದಾರ್ಥ ವಿಷಯ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅಂತ ಇಟ್ಟುಕೊಳ್ರಿ, ನಾವು ಅದರ ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕೆ ಹೋಗ್ತೇವಾ? ಯಾವುದೋ ಒಂದು ಅಪರೂಪವಾಗಿರುವುದಾದ ಒಂದು ಮೊಬೈಲ್ ಫೋನ್ ಬಂದಿದೆ ಮಾರ್ಕೆಟಿನಲ್ಲಿ, ಅದರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಅದನ್ನ ಪಡಿಬೇಕು ನಂಗೆ ಆಶೆಯೇ ಬರುವುದಿಲ್ಲ. ಆಗ ಮೊದಲಿಗೆ ಅದರ ಜ್ಞಾನ ನನಗೆ ಬರಬೇಕು. ಸರಿ ತಿಳ್ಕೊಂಡಪ್ಪ ಅಂತ ಅದೊಂದು ಬಂದಿದೆ ಅಂದ್ರೆ ನಂಗೆ ಗೊತ್ತಾಯಿತು, ನಂಗೆ ಪಡಿಬೇಕು ನಂಗೆ ಆಸೆ ಬಂದಿಲ್ಲ, ಆಗ ನಾ ಪ್ರಯತ್ನ ಏನು ಮಾಡೋದಿಲ್ಲ. ಆಗ ಗೊತ್ತಾಗಬೇಕು, ಅದನ್ನ ಪಡೆಯಬೇಕು ಅಂತ ಮನಸ್ಸಿಗೆ ಆಸೆ ಬರಬೇಕು. ಆಮೇಲೆ ಆಸೆ ಬಂದ ಮೇಲೆ ಅದರ ಪ್ರಯತ್ನವನ್ನು ಮಾಡುತ್ತಾನೆ. ಇದು ಪಡಿಲಿಕ್ಕೆ ಇರಲಿ, ಬಿಡಬೇಕು ಅಂತಿದ್ರು ಅಷ್ಟೇ. ಮೊದಲಿಗೆ ಅದು ದುಷ್ಟವಾದ ಕೆಟ್ಟ ಕೆಟ್ಟ ಪದಾರ್ಥ ಅಂತ ಮನಸ್ಸಿಗೆ ತಿಳ್ಕೊಬೇಕು. ಆಮೇಲೆ ಅದನ್ನ ಬಿಡಬೇಕು ಅಂತ ನನಗೆ ಆಸೆ ಬರಬೇಕು. ಆಮೇಲೆ ಬಿಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದ್ರ ಯಾವುದೇ ಒಂದು ಕಾರ್ಯವಾಗಿದ್ರು ಈ ಮೂರು ಬೇಕು. ಅದಕ್ಕೆ ಭಗವಂತನಿ ಮೂರು ಶಕ್ತಿಗಳು ಯಾವುದು ಅಂದ್ರೆ ಜ್ಞಾನ ಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ. ಇದು ಇದ್ದದಕ್ಕೆ ಭಗವಂತನ ಅಂದ್ರೆ ಭಗವಂತನ ಜ್ಞಾನ, ಭಗವಂತನ ಇಚ್ಛೆ, ಆಮೇಲೆ ಭಗವಂತನ ವ್ಯಾಪಾರ ಕ್ರಿಯಾ. ಏನು ನಮಿಗೂ ಭಗವಂತನಿಗೆ ಏನು ವ್ಯತ್ಯಾಸ ಅಂದ್ರೆ, ನಮಗೆ ಆ ಪದಾರ್ಥದ ಜ್ಞಾನ ಹೊಸದಾಗಿ ಹುಟ್ಟುತ್ತದೆ, ಮನಸ್ಸಿನಲ್ಲಿ ಇಚ್ಛಾ ಹೊಸದಾಗಿ ಬರ್ತದೆ, ಆಮೇಲೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಇದೆಲ್ಲ ನಾವು ಹೊಸದಾಗಿ ಹುಟ್ಟಿ ಮಾಡೋದು, ನಮ್ಮಲ್ಲಿ ಅದು ಹೊಸದಾಗಿ ಬರ್ತದೆ. ಆದ್ರೆ ಭಗವಂತನಲ್ಲಿ ಇದು ಸ್ವರೂಪಭೂತವಾದದ್ದು, ಅನಾದಿನಿತ್ಯವಾಗಿ ಇರ್ತದೆ. ಇದು ವ್ಯತ್ಯಾಸ. ಭಗವಂತನ ಜ್ಞಾನ ಹೊಸದಾಗಿ ಪದಾರ್ಥವನ್ನು ಇವಾಗ ತಿಳ್ಕೊಂಡ ಅಂತ ಇಲ್ಲ. ಅನಾದಿ ಕಾಲದಿಂದ ಭಗವಂತ ಅದರ ಜ್ಞಾನವನ್ನು ಪಡೆದಿದ್ದಾನ, ಸರ್ವಜ್ಞನಾಗಿ ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದಾನ. ಹಾಗೆ ಇಚ್ಛಾ, ಅವನ ಕ್ರಿಯಾ ಎಲ್ಲವೂ ಅನಾದಿ ನಿತ್ಯವಾಗಿ ಇದೆ, ಸ್ವರೂಪಭೂತವಾದದ್ದು. ಇದು ನಮಿಗೂ ಭಗವಂತನಿಗೂ ಇರುವುದಾದ ವ್ಯತ್ಯಾಸ. ಅದಕ್ಕೆ ಗೃಹೀತ ಶಕ್ತಿ ತೃತಯಾಯ. ಆಗ ಭಗವಂತ ಮೂರೂ ಶಕ್ತಿಗಳು, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ, ಇದು ಭಗವಂತನಿಗೆ ನಿತ್ಯವಾಗಿ ಇದೆ, ಸ್ವರೂಪಭೂತವಾದದ್ದು ಅಂತ ಅರ್ಥ. ಅದು ನಿತ್ಯದಲ್ಲಿ ಅವನು ಗ್ರಹಣ ಮಾಡಿದ್ದಾನ. ಸರಿ, ಇಷ್ಟು ಭಗವಂತ ಈ ಲೀಲಾಜಾಲವಾಗಿ ಈ ಮೂರು ಶಕ್ತಿಗಳಿಂದ ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡಿಸ್ತಾ ಇದ್ದಾನ. ಆದ್ರೆ ಏನಾಗಿದ್ದಾನೆ, ದೇಹಿನಾಂ ಅಂತರ್ಧ್ರುವಾಯ. ಯಾರು ದೇಹಿಗಳು ಜೀವರುಗಳಿದ್ದಾರೆ ಅವರ ಒಳಗೆ ಒಳಗೆ ಇದ್ದಾನ. ನಮ್ಮ ಒಳಗೆ ಅವನು ಭಗವಂತ ಇದ್ದಾನ. ಆದರೆ ಅನುಪಲಭ್ಯ ವರ್ತುಮನೆ, ಎಲ್ಲಿ ಇದ್ದಾನ, ಯಾವ ಸ್ಥಳದಲ್ಲಿದ್ದಾನ, ಹ್ಯಾಂಗಿದ್ದಾನ ಗೊತ್ತಿಲ್ಲ ನಮಗೆ. ಭಗವಂತ ನಮ್ಮ ಜೊತೆಗೇನೇ ಇದ್ದಾನ. ನಮಗೆ ತುಂಬಾ ಡಿಯರೆಸ್ಟ್ ಕ್ಲೋಸೆಸ್ಟ್ ಫ್ರೆಂಡ್ ಯಾರು ಅಂದ್ರೆ ಭಗವಂತನೇ. ಅಷ್ಟು ನಮ್ಮ ಒಳಗೆ ಇದ್ದಾನಂದ್ರೆ ಎಷ್ಟು ಹತ್ತಿರ ಇರಬೇಕು. ಅಷ್ಟು ಹತ್ತಿರ ಇದ್ದರೂ ಅವನ ಎಲ್ಲಿದ್ದ ಅವನ ಬಗ್ಗೆ ನಾವು ತಿಳಿಯೋದಿಲ್ಲ. ಅನುಪಲಭ್ಯ ವರ್ತುಮನೆ ಅಂತ ಭಗವಂತನಾಗಿ ಹಾಗೆ ಇದ್ದಾನ ಭಗವಂತ. ಭಗವಂತ ಸರ್ವೋತ್ತಮನಾಗಿದ್ದಾನ, ಗುಣಪೂರ್ಣನಾಗಿದ್ದಾನ. ಈ ಸತ್ಯವಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಲೀಲಾಜಾಲವಾಗಿ ಮಾಡೋದಕ್ಕೋಸ್ಕರವಾಗಿ ಭಗವಂತ ತನ್ನ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳಿಂದ ಇದನ್ನು ನಡೆಸ್ತಾ ಇದ್ದಾನ. ಎಲ್ಲಾ ದೇಹ ಜೀವಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದರೂ ಅವನನ್ನು ಯಾರಿಂದಲೂ ತಿಳಿಯಲಿಕ್ಕೆ ಆಗೋದಿಲ್ಲ. ಅಂತ ಭಗವಂತನೇ ನಾನು ನಮಸ್ಕಾರ ಮಾಡುತ್ತೇನೆ. ಶುಕಾಚಾರ್ಯ ನಮಸ್ಕಾರ ಮಾಡಿದರು. ಭೂಯೋ ನಮಸ್ತದ್ ವೃಜಿನಚ್ಚಿದೆ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯ ದಾಸುಷೇ. ಮತ್ತು ಭಕ್ತಿಯಿಂದ ಮತ್ತು ಭಗವಂತನನ್ನೇ ಸ್ತೋತ್ರವನ್ನು ನಮಸ್ಕಾರವನ್ನು ಮಾಡುತ್ತಾರೆ. ಭೂಯಃ ನಮಃ, ಮತ್ತು ನಮಸ್ಕಾರ ಮಾಡುತ್ತೇನೆ ಭಗವಂತ ನಿನಗೆ. ಎಂತವ ನೀನು? ಅಖಿಲ ಸತ್ವ ಮೂರ್ತಯೇ. ಅಖಿಲ ಸತ್ವ ಮೂರ್ತಿ ಅಂದ್ರೆ ಏನೋ ಅವರಿಗೆ ಭಗವಂತನಿಯೋ ಇಲ್ಲಿರುವ ಎಲ್ಲಾ ಪ್ರಾಣಿಗಳು ಐಕ್ಯ ಇದೆ ಅಂತ ತೋರುತ್ತಾ ಇದೆ. ಅದು ಅರ್ಥ ಇಲ್ಲದು. ಅಖಿಲ ಸತ್ವ ಮೂರ್ತಿ ಅಂದ್ರೆ
ಪೂರ್ಣ ಸಾಧು ಭಾವ ಸ್ವರೂಪಾಯ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ. ಸತ್ವ ಅಂದ್ರೆ ಸಾಧು ಅಂದ್ರೆ ಸಮೀಚೀನ, ದೋಷ ಇಲ್ಲದೆ ಇರುವುದಾದ ಯಾವ ಯಾವ ಗುಣಗಳು ಇದೆ ಅದನ್ನೇ ಸ್ವರೂಪವಾಗಿ ಭಗವಂತ ಉಳ್ಳವ ಅಂತ ಅರ್ಥ. ಅಂದ್ರೆ ಏನು, ಅಶೇಷ ಗುಣಗಳಿಂದ ಪೂರ್ಣನಾಗಿ ಇದ್ದಾನ ಅಂತ ಅರ್ಥ. ಭಗವಂತ ನಿನಗೆ ನಮಸ್ಕಾರವನ್ನು ಮಾಡುತ್ತಾ ಇದ್ದೇನೆ ಅಂತ ಅರ್ಥ. ಎಂತವ ನೀನು, ಸದ್ವೃಜಿನಚ್ಚಿದೆ. ಸತ್ ಅಂದ್ರೆ ಸಜ್ಜನರು, ಆ ಸಜ್ಜನರ ವೃಜಿನ, ವೃಜಿನ ಅಂದ್ರೆ ದೋಷಗಳು ಪಾಪಗಳು ಅದೆಲ್ಲವನ್ನು ನಾಶ ಮಾಡುವವ ನೀನು. ಯಾರು ನಿನ್ನ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾರೆ ಅವರ ಎಲ್ಲಾ ದೋಷಗಳಂತ ಸಜ್ಜನರಿಗೆ ನೀನು ನಾಶವನ್ನು ಮಾಡುತ್ತೀನಿ. ಮತ್ತು ಅಸತಾಂ ಅಸಂಭವಾಯ, ಅಸತ ಅಂದ್ರೆ ದುಷ್ಟ ಜನರು, ಅಸುರರು, ಅವರು ಅಸಂಭವಾಯ ಅವರನ್ನು ನಾಶ ಮಾಡುವವ ನೀನು. ದುಷ್ಟ ಜನರಿಗೆ ನಾಶವನ್ನು ಮಾಡು, ಸಜ್ಜನರನ್ನು ಉದ್ಧಾರ ಮಾಡುವವ ನೀನು ಅಂತ ಗುಣಪರಿಪೂರ್ಣನಾದ ಅಖಿಲ ಸತ್ವ ಮೂರ್ತಯೇ ಅಂತ ನಿನಗೆ ನಮಸ್ಕಾರ. ಮತ್ತು ಪುಂಸಾಂ ಪಾರಮಹಂಸ ಆಶ್ರಮೇ, ಪರಮಹಂಸ ಅಂದ್ರ ಭಗವಂತ, ಆ ಭಗವಂತನ ಸಂಬಂಧಿಕವಾದ ಆಶ್ರಮ. ಪರಮಹಂಸ ಅಂದ್ರೆ ಕೇವಲ ಸನ್ಯಾಸಾಶ್ರಮ ಮಾತ್ರ ಇಲ್ಲ, ಅಂದ್ರೆ ಪರಮಾತ್ಮನ ಉದ್ದೇಶದಿಂದ ಅವರು ಯಾವ ಯಾವ ಕರ್ಮಗಳನ್ನು ತನ್ನ ವರ್ಣಾಶ್ರಮ ಉಚಿತವಾದ ಕರ್ಮಗಳನ್ನು ಮಾಡುವವರು ಅಂತ ಅರ್ಥ. ನಾನು ಗೃಹಸ್ಥಾಶ್ರಮಿಯಾಗಿರಬಹುದು, ಆದ್ರೂ ನಾನು ಪಾರಮಹಂಸಿ ಅಂತ ಕರೀಬಹುದು. ಯಾಕೆ ಅಂದ್ರೆ ನಾನು ಗೃಹಸ್ಥಾಶ್ರಮದಲ್ಲಿ ಇದ್ದರೂ ಯಾವಾಗಲೂ ಭಗವಂತನ ವಿಷಯಕವಾಗಿ ನಾನು ಕರ್ಮಗಳನ್ನು ಮಾಡ್ತಾ ಇದ್ದೇನೆ ಅಂತಾದರೆ ನಾನು ಪಾರಮಹಂಸ ಆಶ್ರಮದಲ್ಲಿ ಇದ್ದೇನೆ ಅಂತ. ಯಾವ ಜನರು ಸಜ್ಜನರು ಯಾವಾಗಲೂ ಭಗವಂತನ ವಿಷಯಕವಾಗಿ ಕರ್ಮಗಳನ್ನು ಮಾಡುತ್ತಾ ತನ್ನ ವರ್ಣಾಶ್ರಮ ಧರ್ಮಗಳನ್ನು ಆಚರಣೆ ಮಾಡುತ್ತಾರೆ ಅಂತ ಪುಂಸಾಮ ಮನುಷ್ಯರುಗಳಿಂದ ಅಂದ್ರೆ ಸಜ್ಜನರುಗಳಿಂದ ಅನುಮೃಗ್ಯ ದಾಶುಷೆ, ಅನುಮೃಗ್ಯ ಅವರ ಯೋಗ್ಯತಾನುಸಾರವಾಗಿ ಅವರು ವಿಚಾರ ಮಾಡೋದನ್ನು ದಾಶುಷೆ ಕೊಡುಬವ ಅಂತ ಅರ್ಥ. ಮೋಕ್ಷದಲ್ಲಿ ಅವರ ಯೋಗ್ಯತಾನುಸಾರವಾಗಿ ಮೋಕ್ಷದ ಆನಂದವನ್ನು ಕೊಡುಬವ. ಮೋಕ್ಷದಲ್ಲಿ 4 ವಿಧ ಇದಲ್ಲ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಹೀಗೆ ಮೋಕ್ಷಗಳು ಇದೆ. ಹಾಗೆ ಅವರ ಯೋಗ್ಯತಾನುಸಾರವಾಗಿ ಆ ಜ್ಞಾನ ಭಕ್ತಿಯನ್ನು ಹೊಂದಿದವರಿಗೆ ಮೋಕ್ಷವನ್ನು ಕೊಡುಬವ ನೀನು ಅಂತ ಭಗವಂತ ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ. ಎಲ್ಲ ಸಜ್ಜನರ ದೋಷವನ್ನು ನಾಶ ಮಾಡುವವ, ಅಯೋಗ್ಯ ಜನರನ್ನು ಸಂಹಾರ ಮಾಡುವವನಾದ ಗುಣ ಪರಿಪೂರ್ಣನಾದ ಭಗವಂತ ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ. ಯಾರು ತನ್ನ ವರ್ಣಾಶ್ರಮ ವಿಹಿತವಾದ ಧರ್ಮಗಳನ್ನು ನಿನ್ನ ಸೇವಾರೂಪವಾಗಿ ಭಕ್ತಿಯಿಂದ ಅನುಷ್ಠಾನ ಮಾಡುತ್ತಾರೆ ಅಂತ ಜ್ಞಾನಿಗಳಿಗೆ ಸಜ್ಜನರುಗಳಿಗೆ ಅವರ ಯೋಗ್ಯತಾನುಸಾರವಾಗಿ ಮೋಕ್ಷವನ್ನು ಕೊಡುವವನಾದ ಭಗವಂತ ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಇಷ್ಟು ಪಿತಾಚಾರ್ಯರು ಭಗವಂತನ ನಮಸ್ಕಾರವನ್ನು ಮಾಡಿದ್ದಾರೆ. ಮತ್ತು ಇನ್ನು ಮುಂದೆ ಶ್ಲೋಕದಲ್ಲಿ ಮತ್ತು ಭಗವಂತನನ್ನೇ ಸ್ತೋತ್ರ ಮಾಡಿ ನಮಸ್ಕಾರ ಮಾಡುತ್ತಾರೆ. ಅದರ ವಿಚಾರ ಮುಂದೆ ನಾಳೆಯಿಂದ ನೋಡೋಣ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ.